ಒಂಚೂರು ಸೇವಿಂಗ್ಸ್ ಮಾಡಿಕೊಂಡಿದ್ದೆ. ಇವನು ಬರೀ ನನಗೊಂದು ಬಿರಿಯಾನಿ, ಕೊಕೋ ಕೋಲಾ ಮತ್ತು ಕುಲ್ಫಿ ಕೊಡಿಸಿ 1 ಲಕ್ಷ ರೂಪಾಯಿ ಬೊಕ್ಕ ಇಡ್ತಾವನೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೈಸ್. ಬೇಡ 1 ಲಕ್ಷ ಕೊಡ್ಸಾಕು. ಬ್ಯಾಂಕ್ ಆಫ್ ಬರೋಡಾ ಹತ್ರ ಕರ್ಕೊಂಡ್ ಬಂದವನೆ. ನನ್ನಷ್ಟು ಬಕ್ರ ಯಾರು ಇಲ್ಲ ಅಂತ ಅನ್ಕೊಂತೀನಿ. ಮಾಡಿದ 1000 ರೂಪಾಯಿ ಖರ್ಚು ಮಾಡಿ 1 ಲಕ್ಷ ರೂಪಾಯಿ ಯಾವನ್ ದೆಪ್ತನ್ ಗುರು. ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂಡ್ ಇವತ್ತು ನಾನು ಇದ್ದೀನಿ ನನ್ನ ತಮ್ಮನ ಜೊತೆ. ಅಂಡ್ ಇವತ್ತೆಲ್ಲ ನನ್ನ ತಮ್ಮನಿಗೆ ನಾನು ಎಷ್ಟು ಖರ್ಚು ಮಾಡಿಸ್ತೀನಿ ಅಂತ ಇರೋದು. ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತೀನಿ. ಅಂಡ್ ಎಷ್ಟು ಖರ್ಚು ಮಾಡಿಸ್ತೀನಿ ಅಂತ ನಂಗೂ ಐಡಿಯಾ ಇಲ್ಲ. ಫಸ್ಟ್ ಬಿರಿಯಾನಿ ತಿನ್ನಕ್ ಕರ್ಕೊಂಡ್ ಬಂದಿದ್ದೀನಿ, ನೆಕ್ಸ್ಟ್ ಜ್ಯೂಸು, ನೆಕ್ಸ್ಟ್ ಚಾಕ್ಲೇಟು, ಈ ಥರನೇ ಫುಲ್. ಯಾರು ಕಟ್ಟೋದು ಅಂದರೆ ನಾನು ತುಂಬಾನೇ ಕಟ್ಟೋದು. ರಾಕ್ ಪೇಪರ್ ಸಿಸರ್ ಆದರೆ ಅದ್ರಲ್ಲಿ ಅವ್ನು ಸೋತೋದ. ಸೊ ಇವಾಗ ನಾನು ಏನೇನೆಲ್ಲ ಹೇಳ್ತೀನಿ ಇವತ್ತು ಅದು ಇಡೀ ಫುಲ್ಲು ನಾನು ಏನೇನು ಕೇಳ್ತೀನೋ ಎಲ್ಲ ಇಸ್ಕೊಡ್ಬೇಕು ಅವನು. ದಟ್ ಈಸ್ ದಿ ಚಾಲೆಂಜ್ ಇವತ್ತು. ಸೊ ಫಸ್ಟ್ ಬಂದು ನಾನು ಬಿರಿಯಾನಿ ಲವರ್. ಸೊ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ ಬಂದು ಬಿರಿಯಾನಿ ತಿಂತಿದ್ದೀನಿ. ಎಷ್ಟು ಬಿಲ್ ಆಯಿತು ಅಂತ ಅವ್ನು ಬಂದ್ಮೇಲೆ ಕೇಳ್ತೀನಿ. ಬಿಕಾಸ್ ನಾನು ಕಟ್ಟಿಲ್ಲ ಕಾಸು. ತಮ್ಮ ಅಣ್ಣ ಇರಬೇಕಾದ್ರೆ ಹೆಣ್ಮಕ್ಳು ನೀವು ಖರ್ಚು ಮಾಡೋದು ತಪ್ಪು. ಖರ್ಚು ಮಾಡಕ್ಕೆ ಹೋಗ್ಬೇಡಿ. ಅಂದರೆ ಅವ್ರು ಇರ್ತಾರಲ್ಲ, ಅವ್ರು ಖರ್ಚು ಮಾಡಲಿ. ಅವ್ರ ಹತ್ರ ಇಲ್ಲ ಅಂದಾಗ ನಾವು ಕೊಡೋಣ. ಅವ್ರ ಹತ್ರ ಇದ್ದಾಗ ನಾವು ನಮ್ಮ ಕಾಸು ಬಿಚ್ಚೋದು ಬೇಡ. ನಾನು ಫಸ್ಟು ಟ್ಯಾಕ್ಸ್ ಹಾಕ್ಸಿದ್ದೀನಿ. ಡುಮಾ ಎಷ್ಟು ಖರ್ಚಾಯ್ತು ಡುಮಾ? ಎಷ್ಟಾಯಿತು? 580, 580 ಸಕ್ಸಸ್ಫುಲಿ ನಾನು ಖರ್ಚು ಮಾಡಿಸಿದ್ದೀನಿ. ಇವಾಗ ಫಸ್ಟ್ ತಿನ್ಬಿಡೋಣ ಬಿರಿಯಾನಿ. ಹೊಟ್ಟೆ ಫುಲ್ ಹಸಿತಿದೆ. ಆಮೇಲೆ ಸಿಗ್ತೀನಿ ಗೈಸ್. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬಿರಿಯಾನಿ ಹೊಟ್ಟೆ ಬಾ 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 ಅಂತಿದೆ. ತಿಂದು ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿಸಿ. 50 ರೂಪಾಯಿ ಅಂತೆ. 50 ರೂಪಾಯಿಗೆ ಒಂದು ಕುಲ್ಫಿ ಇಸ್ಕೊಂಡಿದ್ದೀನಿ. ಸೊ ಟೋಟಲಿ 550 ಪ್ಲಸ್ ಒಂದು ಕೊಕೋ ಕೋಲಾ ಕೂಡ ಕುಡಿದೆ. ಆ ಕೊಕೋ ಕೋಲಾ ಎಷ್ಟು? 20 ರೂಪಾಯಿ, 15 ರೂಪಾಯಿ. 580 ಪ್ಲಸ್ 15 ರೂಪಾಯಿ ಪ್ಲಸ್ ಇದೊಂದು 50 ರೂಪಾಯಿ. ಇವತ್ತು ಅಣ್ಣಂದು ಪಾಕೆಟ್ ಖಾಲಿ ಮಾಡಿಸೋ ತನಕ ನಂಗೆ ನೆಮ್ಮದಿನೇ ಇಲ್ಲ. ಇವನು ಇಲ್ಲಿ ಪಾನ್ ತಗೊಂತಾನೆ, ನಾನು ತಗೊಂತೀನಿ ಅಷ್ಟೇ. ತುಂಬ ನಂಗೂ ಪಾನ್, ಸಿಗರೇಟ್ ಇಲ್ಲ. ನಮ್ಮಪ್ಪ ಬೈತಾರೆ, ನಾನು ಒಳ್ಳೆ ಹುಡುಗಿ, ಸಾಂಪ್ರದಾಯಿಕ ಮನೆತನದವಳು. ಸಾಂಪ್ರದಾಯಿನಿ ಸುಪ್ಪಿನಿ. ನಮ್ಮಪ್ಪ ಏನಿಲ್ಲ, ಪರ್ಕೆನಲ್ಲಿ ಒಂದೇ ಶಾರ್ಟು. ಸಿಗರೇಟ್ ಗಿಗ್ರೇಟ್ ಎಲ್ಲ ಮುಟ್ಬಿಟ್ರೆ ಬೇಡಪ್ಪ ನಮ್ಗೆ. ನಮ್ ಕುಲ್ಫಿನೇ ಸಾಕು. ಕುಲ್ಫಿ ಗೆಳತಿ ವೆಲ್ಕಮ್ ವೆಲ್ಕಮ್. ಈ ಹೃದಯವ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕುಲ್ಫಿ ಅಂದ್ರೆ ಇಷ್ಟ, ಬಾದಾಮ್ ಕುಲ್ಫಿ ಅಂದ್ರೆ ಅವಾಗ ತಿಂತೀನಿ. ಹುಡುಗಿಯರಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಪ್ಯಾನ್ ಇದೆಷ್ಟು? ಎಷ್ಟು? 20. ನನಗೋಸ್ಕರ ಒಂದು ಆಡು. ಏ ಆಡು. ಇದು 20 ರೂಪಾಯಿ ಗೈಸ್. ಇವಾಗ ಐಸ್ ಕ್ರೀಮ್ ನನ್ಗೇನು ವಿಯರ್ಡ್ ಚಾಲೆಂಜ್ ಕೊಡ್ತಾ ಇದೆಯೇನು ನೀನು? ನನ್ಗೆ ಗೊತ್ತಿಲ್ಲ. ಇವಾಗ ನನ್ಗೂ ಬೇಕು ಡುಮಾ, ನನ್ಗೂ ಬೇಕು ಪಾನ್. ನಾನ್ ಬರಲ್ಲ, ನನ್ಗೂ ಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ನಾನು ಬಿಟ್ಟು ಹೋಗ್ತವ್ನೆ. ಈ ತಮ್ಮಂದಿರು ಯಾವಾಗ್ಲೂ ಹಿಂಗೆ ಮಾಡೋದು. ನನ್ಗೂ ಬೇಕು ಪಾನ್. ಅರೆ ಅವ್ನು ಬರ್ಬೇಕಲ್ಲ ವಾಪಸ್. ಅವ್ನು ಬರಲ್ಲ, ಅಟ್ಮಾರಿ. ನನ್ಗಿಂತ 4-5x ಅಟ್ಮಾರಿ ಅವನು. ಪ್ಯಾನ್ಗಿಂತ ಇದು ಚೆನ್ನಾಗಿದೆ. ಸೊ ಕಾಂಪ್ರಮೈಸ್ ಆಗೋಣ. 20 ರೂಪಾಯಿ ಕ್ಯಾನ್ಸಲ್ ಪ್ಯಾನ್ದು. ಬಿಕಾಸ್ ಅದು ಅವ್ನು ತಿಂದಿದ್ದು, ನನಗೆ ಖರ್ಚು ಮಾಡಿಲ್ಲ. ಹೊರಗಡೆ ಬಂದು ಬ್ಲಾಗ್ಸ್ ಮಾಡ್ಬೇಕಾದ್ರೆ ಇದೇ ಬಟ್ಟೆ ಹಾಕಿರ್ತೀನಿ. ಇದು ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೋಸ್ಕರ ಹಾಕಿರ್ತೀನಿ. ಆ್ಯಂಡ್ ಅಲ್ಲಿ ಬರ್ತವ್ರು ನೋಡಿ ನನ್ನ ಡುಮ್ಮ. ಅದೇ ಅನ್ಕೊಂಡೆ, ನಿನ್ನ ಈ ಮುಸ್ಡಿಗೆ ಯಾವ ಹುಡುಗಿ ತಾನೇ ಬೀಳ್ತಾರೆ ಗೈಸ್. ನಿಜವಾಗ್ಲೂ ನನಗೆ ಇರೋ ಕಸಿನ್ಸಲ್ಲಿ ಯಾರಾದರೂ ಒಬ್ರಿಗೆ ಒಂದು ಹುಡುಗಿ ಏನಾದರೂ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ರೇಟ್ ಸಾಕಕ್ಕೆ. ಬಟ್ ಅವ್ರಿಗೆ ಯಾರಾದರೂ ಬೀಳ್ತಾರೆ ಅಂದ್ರೆ ನಾನು ನಂಬಕ್ಕಾಗಲ್ಲ. ನೋಡೋ ಅಂತ ಬುಕ್ಗಳೇನಲ್ಲ ಅವರು. ಅದಕ್ಕೆ ಎಷ್ಟು ಧೈರ್ಯ ಬಂದ್ಬಿಟ್ಟಿದೆ ಅಂದರೆ ರೋಡಲ್ಲಿ ಇರೋರೆಲ್ಲ ನನ್ನನ್ನೇ ನೋಡ್ಕೊಂಡು ಹೋಗ್ತವ್ರೆ. ಈ ಹುಡುಗಿ ಏನು ಫೋನ್ ಇಟ್ಕೊಂಡು ಮಾತಾಡ್ತವಳೆ ಅಂತ ಅದು ಧೈರ್ಯ ಬಂದಿದೆ ನನಗೆ. ಒಬ್ಬಳೆ ಮಾತಾಡೋಷ್ಟು ಎಲ್ಲರೂ ನನ್ನ ನೋಡಿದ್ರು ನಾನು ಮಾತಾಡ್ತೀನಿ ಬ್ಲಾಗ್ಗೋಸ್ಕರ. ಅದು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಕಸಿನ್ಸ್ಗೆ ಯಾರಾದರೂ ಒಂದು ಹುಡುಗಿ ಬಿದ್ರು ನಾನೇ ಹೋಗಿ ಕೇಳ್ಬಿಡ್ತೀನಿ, ಅದೇನು ನೋಡ್ಬಿದ್ದೆ, ನೋಡಕ್ ಚೆನ್ನಾಗಿಲ್ಲ, ನೆಟ್ಟಿಗಿರಲ್ಲ, ನೆಟ್ಟಿಗೆ ಮಾತಾಡಲ್ಲ, ಬಾಯ್ ಬಾಯ್ ಟಾಟಾ, ಏನ್ ನೋಡ್ತಿರ್ತಾರೆ ಹುಡುಗಿರು, ಗುಡ್ ಬಾಯ್ ಗಯಾ. ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟಪ್ಪ ಇಲ್ಲ, ಇನ್ನೆಲ್ಲೂ ಹುಡುಗಿರ ಏನಿದ್ರು ಫೋಕಸ್ ಆನ್ ಲೈಫ್. ಓ ಲೈಫ್ ಅದು ಇಂಪಾರ್ಟೆಂಟ್. ಫೋಕಸ್ ಆನ್ ಥಿಯರಿ. ಅವ್ನು ದುಡಿತಾನೆ, ನನ್ನ ಮೇಲೆ ಖರ್ಚು ಮಾಡ್ತಾನೆ. ಸಾಕು, ತಮ್ಮಂದಿರು ಈ ಥರ ಬ್ರಹ್ಮಚಾರಿಯಾಗಿದ್ರೆ ಸಾಕು. ನಾನು ಹಿಂಗೆ ಬೇಗ
ತಿಂದು 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 ಡುಮ್ಮಕ್ ಆಗ್ಬಿಡ್ತೀನಿ. ಇದೆ ಲಾಸ್ಟ್ ಅಪ್ಪ. ನಾಳೆಯಿಂದ ಫುಲ್ ವರ್ಕೌಟು. ನಾಳೆಯಿಂದ ಜಿಮ್ ಹೋಗ್ತೀನೋ. ಅರೆ ಕಾಲಿಂದ ಸರಿ ಹೋಗಿಲ್ವಲ್ಲ, ನೋಡ್ತಿದ್ಯಲ್ಲ. ಬರೀ ಕೈ ವರ್ಕೌಟ್ ಮಾಡ್ಕೊಂಡು ಬರ್ತೀನೋ. ಭಾನುವಾರ ಸ್ಪೆಷಲ್ಲಾಗಿ ಬಾಡೂಟ ಆಯ್ತು ಒಂದು. ಯಾಕೆ ಕರೆದವ್ರು ನನಗೆ ಗೊತ್ತಾ? ಏನು ಮಟನ್ ಬಿರಿಯಾನಿನ ಚಿಕನ್? ಎರಡು ಕರ್ತಾರೆ. ಬಾಡೂಟ ಬಾಡೂಟ ಮರಿ ಕಡಿತಾರೆ. ಮತ್ತೆ ಹೋಗೋಣ ನಡಿ. ಇಲ್ಲ ಕನೆಕ್ಟ್ ಮಾಡ್ದ ನೀನು. ಅದೇನು ಗೊತ್ತಾ, ನಾನ್ ವೆಜ್ ಪ್ರಿಯರ್ ಇರ್ತಿರ್ವಲ್ಲ, ಸ್ವಲ್ಪ ನಾನ್ ವೆಜ್ ಕಡೆ ಸೆಳೆತ ಜಾಸ್ತಿ ಆಗುತ್ತೆ ಅವಾಗ. ಏನ್ ಮಾಡಕ್ಕಾಗಲ್ಲ, ಲೈಫಲ್ಲಿ ಏನಕ್ಕಾದ್ರೂ ಒಂದಕ್ಕೆ ಅಡಿಕ್ಟ್ ಆಗಿರ್ತೀವಲ್ಲ. ಇಷ್ಟದಲ್ಲಿ ಮ್ಯೂಸಿಕ್, ವ್ಲಾಗ್, ಡ್ಯಾನ್ಸಿಂಗ್, ಈಟಿಂಗ್, ರೋಮಿಂಗ್, ಟ್ರಾವೆಲಿಂಗ್ ಏನಕ್ಕೆ ಅಡಿಕ್ಟ್ ಆಗಿಲ್ಲ ನಾನು. ಎಲ್ಲರಿಗೂ ಒಂದಿರುತ್ತೆ ಹಾಬಿ. ನಾನು ಎಲ್ಲನೂ ಹಾಬಿ ಮಾಡ್ಕೊಂಡಿರ್ತೀನಿ. ರೈಟ್ ಹೋಗ್ಬೇಕಂತ ಮರ್ತೋದಂತೆ. ಅದಕ್ಕೆ ಹೆಂಗೋ ಹೋಗು, ನನಗೂ ಏನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಡೆ ಹೋದು? ಇದು ರಾಂಗ್ ಆಗಿದ್ರೆ ಮತ್ತೆ ಇನ್ನೊಂದು ಸುತ್ತ ಬರ್ಬೇಕು. ಕರೆಕ್ಟಾ? ಏನೋ ಅಪ್ಪ, ವೈಟ್ ಬೋಲ್ಡ್ಗಳನ್ನೆಲ್ಲ ಕರ್ಕೊಂಡು ಇದ್ರೆ ಹಿಂಗೆ ವೈಟ್ ಬೋಲ್ಡ್ ಅವ್ರ ಜೊತೆ ಹೋಗಿ. ಇವ್ನು ಎಲ್ ಬೋಲ್ಡ್, ಇವ್ನು ಎಲ್ ಬೋಲ್ಡ್. ಸಿ, ನನ್ನೆಲ್ಲ ನೀವು ಕೇಳಕ್ಕೆ ಹೋಗ್ಬೇಡಿ. ನಾನು ಗ್ರೀನ್ ಬೋಲ್ಡ್. ನಾನಂತೂ ಸಗದಾಗ ಬ್ಲಾಗ್ ಮಾಡ್ತೀನಿ. ಅಲ್ಲಿ ಯಾರೋ ನನಗೇನೋ ಅಂದ್ಬಿಟ್ಟು ಒಂದ್ ನಿಮಿಷ ತಿರ್ಗಾಕ್ಬಿಟ್ಟು ಭಯ ಆಗೋಯ್ತು ನನಗೆ. ಇರೋ ಕೈಯಲ್ಲಿರೋ ಗಬ್ನ ಇವ್ನು ವೈಟ್ ಶರ್ಟ್ ಅಲ್ಲಿ ಸಿಕ್ಕಕ್ಕೆ ಏನೋ ಒಂಥರ ನಿಮ್ಗೆ ಮುಂದಿರೋದು ಹಿಂಗೆ ಒಳ್ಳೇದು. ಯಾರು ಊಟ ಕರ್ಕೊಂಡು ಹೋಗ್ತಿದ್ಯಾ? ಹೂನೇ ಕಾಡು ಊಟಲ್ಲಿ ಬಿಟ್ಬಿಡ್ತೀನಿ. ಏನೇ ಈಗ ಕಾಡು ರೂಟಲ್ಲಿ ಬಿಟ್ಟು ನನಗೇನೋ ನಮ್ಮ ಅಪ್ಪ ಐತಪ್ಪ. ನನ್ಗೊಂದು ಡೌಟ್, ಯಾವತ್ತೂ ಇಲ್ದಿರೋ ಈ ನನ್ನ ಮಗ ಇವತ್ತು ನೀನ್ ಏನ್ ಬೇಕು ಇಸ್ಕೋ, ಎಲ್ಲದಕ್ಕೂ ನಾನೇ ಪೇ ಮಾಡ್ತೀನಿ ಅಂತಿದ್ದಾನಂದ್ರೆ ಏನೋ ಕಾದಿದೆ ನನಗೆ ಅಂತ. ಎಲ್ಲ ಹೋಗ್ತಾ ಇದೀವಿ ತುಂಬ ನಾವು. ಬ್ಯಾಂಕ್ ಆಫ್ ಬರೋಡ. ಅಲ್ಲ, ನಿನ್ಗೇನಾದ್ರು ಕೆಲಸ ಇತ್ತಾ ಬ್ಯಾಂಕ್ ಆಫ್ ಬರೋಡಾದಲ್ಲಿ? ಈಗ ನಮ್ದೇ ಕೆಲಸವ? ನಮ್ದು ಅಲ್ಲ ತುಂಬ, ನಿಂದಂದ್ರೆ ಓಕೆ, ನಮ್ದು ಹೆಂಗಾಗುತ್ತದೆ? ನಮ್ದೇ ಕೆಲಸ. ನಿನ್ನ ಕೊಟ್ಟು ನಂದಲ್ವಾ, ನನ್ನ ಕೊಟ್ಟು ನಿಂದಲ್ವಾ, ಒಂದೇ. ಕಿತ್ತಾಗಿರೋ 700 ರೂಪಾಯಿ ಖರ್ಚು ಮಾಡಿ ಏನೋ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ಯಾ? ಏನ್ ಜಾಸ್ತಿ ಬೇಡ, 1 ಲಕ್ಷ ಕೊಡು ಸಾಕು. ಒಂದೇ 1 ಲಕ್ಷ. 1 ಲಕ್ಷ? ಇವ್ನಿಗೆ 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ ಅಂತ ಫಸ್ಟ್ ಹೇಳ್ಬೇಕು. ಎಷ್ಟಿದೆಯಪ್ಪ? 5. ಇವ್ನು ತಿಳ್ಕೊಂಡಿದ್ದಾನೆ 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ. ಅದು ಬಿಟ್ರೆ ಇವ್ನು ಇನ್ನೇನಿಲ್ಲ. ನನ್ನ ಹತ್ರ 1 ಲಕ್ಷ ಇಲ್ಲ. ಅದೇನ್ ಎಲ್ಲಾದ್ರೂ ಕರ್ಕೊಂಡು ಹೋಗಿ ನನ್ಗೇನು ವಿನ್ಯಾಸ ಕೊಡ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಇಲ್ಲ. ಬ್ಯಾಂಕ್ ಆಫ್ ಬರೋಡಾ ಹತ್ರ ಕರ್ಕೊಂಡ್ ಬಂದವನೆ. ಏನೋ ಇಷ್ಟು ದಿನ ಒಂಚೂರು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವನು ಬರೀ ನನಗೊಂದು ಬಿರಿಯಾನಿ, ಕೊಕೋ ಕೋಲಾ ಮತ್ತೆ ಕುಲ್ಫಿ ಕೊಡಿಸಿ 1 ಲಕ್ಷ ರೂಪಾಯಿ ಬೊಕ್ಕ ಇಡ್ತಾವನೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೈಸ್. ಈಗ ನಿಜವಾಗ್ಲೂ ನನ್ನ ಅಕೌಂಟಲ್ಲಿದೆ. ಬಿಕಾಸ್ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಆವಾಗ ಮಂತ್ಲಿ 10,000 ಸೇವ್ ಮಾಡ್ತಿದ್ದೆ. ಸೊ ಆ ಅಮೌಂಟ್ ಇದೆ. ಇವ್ನು ನಿಜವಾಗ್ಲೂ ಎತ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಸಾಯಿಸ್ತಾರೆ. ಸೊ ಇಲ್ಲಿ ಒಳಗಡೆ ವ್ಲಾಗ್ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ, ಬಿಡಲ್ಲ ಅನ್ಸುತ್ತೆ. ರೈಟ್, ವಾಟ್ ಡು ಯು ಥಿಂಕ್? ನನ್ನ ಕಾಸು ಹೋಯ್ತು ಅಂತ ಅನಿಸ್ತಾ ಇಲ್ಲ ಇದೆ ಅಂತ ಅನಿಸ್ತಾ? ಸೊ ಟು ಬಿ ವೆರಿ ಫ್ರಾಂಕ್ ವಿತ್ ಯು ಗೈಸ್, ನನ್ನ ಕಾಸು ಹೋಯ್ತು. ನನ್ನ ಕಾಸು ಹೋಯ್ತು 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 ಹೋಯ್ತು. ಮಗನಲ್ಲಿರೋ ನನ್ನ ಅಕೌಂಟಲ್ಲಿ ಇದ್ದಿದ್ದು ಒಂದನ್ನು ಎತ್ಕೊಂಡ್ಬಿಟ್ಟು 100 ರೂಪಾಯಿ ಮಿಕ್ಸ್ ಅವನಿಗೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 100 ರೂಪೀಸ್ ಆಗೋಗಿದೆ. ಅಂಡ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅದು ಹೋಗಿದ್ದ ಟೆನ್ಷನಲ್ಲಿ ನನಗೆ ಒಂದು ವಿಡಿಯೋ ಮಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಂಕಲ್ಲಿರೋ ಕಾಸು ಖಾಲಿ ಆಯ್ತು ಗೈಸ್. ಫೈನಲಿ ನನ್ನ ಅಕೌಂಟಲ್ಲಿ ಬರೀ 100 ರೂಪಾಯಿ ಇದೆ. ನನಗೆ ಅವನ ಮೇಲಿರೋ ಎಲ್ಲ ರಿವೆಂಜ್ ತೀರ್ಸ್ಕೊಬೇಕನ್ನೋ ಆಸೆ ಇದೆ. ಆದಷ್ಟು ಬೇಗ ತೀರ್ಸ್ಕೊಂತೀನಿ. ತಮ್ಮಂದಿರ್ನ ನಂಬೇಡಿ, ಅವ್ರ ಬಿರಿಯಾನಿ, ಐಸ್ ಕ್ರೀಮ್ ಏನೇ ಇಸ್ಕೊಟ್ರು ತಿನ್ನಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಖಾಲಿ ಆಗೋಗುತ್ತೆ. ಆ 1 ಲಕ್ಷ ರೂಪಾಯಿಗೆ ನಾನು ಏನೇನೆಲ್ಲ ಮಾಡ್ಬೋದಿತ್ತು. ಎಷ್ಟೊಂದು ಬಟ್ಟೆ, ಎಷ್ಟೊಂದು ಯವ್ವಾ.
ನಂಗೆ ಯಾವಾಗ್ಲೂ ಅನ್ನಿಸ್ತಿತ್ತು ಈ ಸೀರಿಯಲ್ ಎಲ್ಲ ಏನಕ್ಕೆ ಇಷ್ಟು ಡ್ರಾಮಾ ಮಾಡ್ತಾರೆ ಹಿಂಗೆಲ್ಲ ಪಡ್ಕೊಂಡು ಅಂತ. ಬಟ್ ಇವತ್ತು ಯಾಕೋ ನನ್ಗೆ ಅದ್ ಮಾಡ್ಬೇಕು ಅನ್ನಿಸ್ತಿದೆ. ಈಗ ಹಿಂಗೆಲ್ಲ ಪಡ್ಕೊಂಡು ನಂದು 1 ಲಕ್ಷ ಹೋಯ್ತು ಅಂತ ಕಿರಿಸ್ಬೇಕು ಅನ್ನಿಸ್ತಂಗಿದೆ. ಈ ತರ ನಿಮ್ ತಮ್ಮಂದಿರ ಹತ್ರ ಮೋಸ ಹೋಗಕ್ ಹೋಗ್ಬೇಡಿ. ಮೋಸ ಈ ರೇಂಜಿಗೆ ನಂತರ ಬಕ್ರ ತರ ಎಲ್ಲ ನನ್ನಷ್ಟು ಬಕ್ರ ಯಾರು ಇಲ್ಲ ಅಂತ ಅನ್ಕೊಂತೀನಿ. ತಮ್ಮಂದಿರಷ್ಟು ದೊಡ್ಡ ಸ್ಕ್ಯಾಮ್ ಇನ್ ಯಾರು ಮಾಡಕ್ಕಾಗಲ್ಲ. ಈ ತಮ್ಮಂದಿರ್ನ ನಂಬಕ್ ಹೋಗ್ಬೇಡಿ. ನಿಮ್ ಲೈಫ್ ಆರಾಮಾಗಿರುತ್ತೆ ನೀವ್ ತಮ್ಮಂದಿರ್ ಇಲ್ದಿರ. ಸೊ 200 ರೂಪಾಯಿ ಖರ್ಚು ಮಾಡಿ ನನ್ನ ಬೇಸಿಕಲಿ ಅವ್ನ ಎಷ್ಟು ಖರ್ಚು ಮಾಡಿದ 1000 ರೂಪಾಯಿ ಖರ್ಚು ಮಾಡಿ 1 ಲಕ್ಷ ರೂಪಾಯಿ ಯಾವನ್ ದೆಪ್ತನ್ ಗುರು. ನನ್ಗೆ ಆಗ್ತಿರೋ ಫ್ರಸ್ಟ್ರೇಷನ್ ನಿಮ್ ಹತ್ರ ಹೆಂಗ್ ಹೇಳ್ಕೊಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬೈದೆ ಇದಾಗಿದೆ ಹಿಂಗಾಗಿದೆ ನಾನು ಏನ್ ಮಾಡ್ಲಿ. ನನ್ನ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀನಿ ಅಂದ್ರೆ ನಾನು 1 ಲಕ್ಷ ರೂಪಾಯಿ ಹೋದಾಗಿಂದ ಬಂದು ಸಂಜೆ ಆಗಿತ್ತು ನಾವು ಮನೆಗೆ ಬರೋಷ್ಟ್ರಲ್ಲಿ. ಅವ್ನು ಬೇರೆ ಕಡೆ ಮತ್ತೆ ಕರ್ಕೊಂಡು ಹೋಗಿದ್ದ. ಸೊ ಅಲ್ಲಿಂದ ಬ್ಯಾಂಕ್ ಸ್ಟಫ್ ಎಲ್ಲ ಮುಗಿಸ್ಕೊಂಡು ಅವ್ನು ತಗೊಂಡ. ಅವ್ನ್ ಗಾಡಿ ಇಸ್ಕೊಬೇಕಂತೆ, ಅದಕ್ಕೆ ಅವ್ನು ಸ್ವಲ್ಪ ಕಾಸನ್ನೆಲ್ಲ ದೆಪ್ತಿದ್ದಾನೆ. ಯಾರ್ಯಾರ ಹತ್ರ ಇದೆಯೋ ಎಲ್ಲರ ಹತ್ರನೂ ದೆಪ್ತಿದ್ದಾನೆ. ಬಟ್ ದಟ್ಸ್ ಫೈನ್. ಬಟ್ ನನ್ನ ಹತ್ರ ಏನಕ್ಕೆ ದೆಪ್ಪಬೇಕಿತ್ತು? ದಟ್ ಈಸ್ ಮೈ ಕ್ವಶನ್. ಮತ್ತೆ ಇನ್ನೊಂದೇನು ಹೇಳಕ್ ಬಂದೆ ಗೈಸ್, ನಾನು ಮರ್ತೆ ಹೋದೆ. ಎಷ್ಟು ಡಿಪ್ರೆಸ್ಡ್ ಆಗಿ ಹೋಗಿದ್ದೀನಿ ಅಂದ್ರೆ ರಾತ್ರಿ ಒಂಚೂರು ಅಳು ಬಂದ್ಬಿಡ್ತು, ಹತ್ಬಿಟ್ಟೆ. ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ, ಇವಾಗ ಮತ್ತೆ ಬೇಜಾರಲ್ಲಿದ್ದೀನಿ. ನನ್ ಕಾಸು ಹೋಯ್ತು, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ. ತುಂಬಾ ಕಷ್ಟಪಟ್ಟು ಕುಡಿಕಿದ್ದೆ ಕಾಸನ್ನ, ಆದ್ರೆ ಇವಾಗ ಹೋಗಿ ಹಾಕ್ಸ್ಕೊಂಡಿದ್ದೆ. ನಾನು 2 ಮಾತುಗಳನ್ನ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಆದ್ರೂ ಹೇಳ್ತಾ ಇದ್ದೀನಿ, ನಿಮ್ ತಮ್ಮಂದಿರ್ನೆಲ್ಲ ನಂಬಕ್ ಹೋಗ್ಬೇಡಿ. ಎಷ್ಟು ಡಿಪ್ರೆಸ್ಡ್ ಆಗಿದ್ದೀನಿ ನನ್ನ ಈ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಡಿಪ್ರೆಸ್ಡ್ ಆಗಿದ್ದೀನಿ ಅಂತ. ಇಷ್ಟೇ ಗೈಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನನ್ನ ನೊಂದ ಬೆಂದ ಕತೆಗೆ ನಿಮ್ಗೆ ನೀವೆಲ್ಲ ಒಂಚೂರು ಸಮಾಧಾನ ಮಾಡಿ ಕಮೆಂಟ್ಸ್ ಅಲ್ಲಿ. ಅಕ್ಕ ಬಿಡು, ಕಾಸು ಮಾಡ್ಬೋದು. ಇದೊಂದೇ ಒಂದು ಮೋಟಿವ್ ಇದ್ದಿದ್ದು. ಕಾಸಿದ್ರೆ ಯಾವಾಗ್ಲೂ ಮಾಡ್ಬೋದು. ಪಾಪ ಅವ್ನು ಆಸೆ ಪಟ್ಟವನೇ ಅಂತ ಏನೋ ಮಾಡಿದೀನಿ. ನಾನು ಎಷ್ಟು ಒಳ್ಳೆ ಅಕ್ಕ ಇರ್ಬೇಡ. ಓ ಮೈ ಗಾಡ್. ಓಕೆ ಎಸ್. ಸೊ ಎಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನನ್ ಕಾಸಿ ಹೊಗೆ ಹಾಕ್ಸ್ಕೊಂಡಿದ್ದು ಹೆಂಗೆ ಗೊತ್ತಾ? ನೋಡಿದ್ರಲ್ಲ ವಿಡಿಯೋ, ಹಂಗೆ ಹೊಗೆ ಹಾಕ್ಸ್ಕೊಂತು. ಸೊ ಎಸ್ ಗೈಸ್, ಈಗ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ರಿವೆಂಜ್ ನ ನಾನು ಆದಷ್ಟು ಬೇಗ 2 ಮಿನಿಟ್ ಮೇಲೆ ಎತ್ತಿಸ್ಕೊಂತೀನಿ. ನಾನಂತೂ ನನ್ನ ಕಾಸನ್ನ ವಾಪಸ್ ಇಸ್ಕೊಂತಿರ ಬಿಡಲ್ಲ. ನಾನಂತೂ ಬಡ್ಡಿ, ಚಕ್ರ ಬಡ್ಡಿ, ನ್ಯಾಯ ಬಡ್ಡಿ ಇದೆಯೋ ಎಲ್ಲಾ ಬಡ್ಡಿನೂ ಸೇರಿಸಿ ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡ್ತೀನಿ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಮತ್ತೆ. ಅಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.